ವೇದಿಕೆಯಲ್ಲಿ ಆಸನರಾಗಿರ್ತಕ್ಕಂಥ ನನ್ನ ಸನ್ಮಿತ್ರ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳು, ಬಲಿದಾನದ ದಿವಸ ಮದ್ದೂರಿನಲ್ಲಿ ನಾವೆಲ್ಲ ಸೇರಿದ್ವಿ. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಇವರ ಬಲಿದಾನ ಅದನ್ನು ಸ್ಮರಣೆ ಮಾಡಿಕೊಳ್ಳಿಕ್ಕೋಸ್ಕರ ನಾವಿಲ್ಲಿ ಸೇರಿದ್ವಿ. ಇಂತಹ ಅಸಂಖ್ಯಾತ ಸ್ವಾತಂತ್ರ್ಯ ಯೋಧರು ಈ ತಾಯಿ ಭಾರತೀಯ ಆರಾಧನೆಗೋಸ್ಕರ ಸಮರ್ಪಣೆಗೊಂಡರು. ಎಲ್ಲೋ ಕೆಲವೊಂದು ಹೆಸರುಗಳು ಮಾತ್ರ ನಮಗೆ ನೆನಪಿದೆ, ಬಾಕಿ ಉಳಿದೆಲ್ಲ ಹೆಸರುಗಳು ನಮ್ಮ ನೆನಪಿನಾಳದಲ್ಲಿ ಕೊಚ್ಚಿ ಹೋಗ್ಬಿಟ್ಟಿದೆ. ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಸ್ವಾತಂತ್ರ್ಯದ ಹೋರಾಟ ಯಾರು ಮಾಡಿದ್ರು, ಯಾರು ಲೀಡರ್ಗಳು, ಇದ್ರ ಬಗ್ಗೆ ಸುಳ್ಳನ್ನ ಮಾತ್ರ ಅರೆದು ನಮ್ಮ ತಲೆಯಲ್ಲಿ ತುಂಬಿದ್ರು. ಚಾಚಾ ಮತ್ತು ತಾತ ಎರಡು ಮಂದಿ ಮಾತ್ರ ಬಿಟ್ಟರೆ ಮತ್ತೆ ಮೂರನೇವ್ರ ಹೆಸರೇ ಯಾರ ತಲೆಗೂ ಹೋಗಿಲ್ಲ. ಉಪವಾಸ ಕುತ್ಕೊಂಡಿದ್ರಿಂದ ಬಂದಿದ್ದಲ್ಲ ಕಣ್ರಿ, ಹೃದಯದ ಬಿಸಿ ರಕ್ತವನ್ನ ಈ ಮಣ್ಣಿಗೋಸ್ಕರ ಸಮರ್ಪಣೆ ಮಾಡಿರ್ತಕ್ಕಂಥ ಸಾವಿರ ಸಾವಿರ ಯೋಧರ ಆ ತ್ಯಾಗ ಬಲಿದಾನದ ಪ್ರತಿಫಲ ನಮ್ಮ ಸ್ವಾತಂತ್ರ್ಯ. ಪುಕ್ಕೋಟೆ ಕುತ್ಕೊಂಡಿದ್ರಿಂದ, ಉಪವಾಸ ಸತ್ಯಾಗ್ರಹ ಕುತ್ಕೊಂಡಿದ್ರಿಂದ ಎಲ್ಲೂ ನಮ್ಗೆ ಸ್ವಾತಂತ್ರ್ಯ ಸಿಗಲಿಲ್ಲ. ಇತಿಹಾಸದಲ್ಲಿ ಇಷ್ಟು ಸುಳ್ಳನ್ನು ಅರೆದು ನಮ್ಮ ತಲೆಯಲ್ಲಿ ತುಂಬಿದ್ರು. ಬ್ರಿಟಿಷರು ಸ್ವಾತಂತ್ರ್ಯವನ್ನ ಕೊಟ್ಟು ಹೋದ್ರು, ಅವ್ರ ಜಾಗದಲ್ಲಿ ಅವ್ರ ಅಪ್ಪ ಇದ್ರೂ ಕೊಡಬೇಕಿತ್ತು. ಆ ರೀತಿಯ ಹೋರಾಟ ಈ ನೆಲದಲ್ಲಿ ನಡೆದಿತ್ತು. ಬ್ರಿಟಿಷರಿಗೆ ಅನ್ಸಿತ್ತು ತಾವು ಹೆಚ್ಚು ದಿವಸ ಇಲ್ಲಿ ಬದುಕೋದಿಲ್ಲ ಅಂತ. ಇದೇ ರೀತಿಯ ದಮನ ದಬ್ಬಾಳಿಕೆ ಈ ಭಾರತದ ನೆಲದಲ್ಲಿ ನಡೆಯೋದಿಲ್ಲ ಅನ್ನುವಂಥದ್ದು ಅವರಿಗೂ ಗೊತ್ತಿತ್ತು. ಬಿಟ್ಟು ಹೋಗ್ಲಿಕ್ಕೆ ಒಂದು ಕಾರಣ ಬೇಕಿತ್ತು. ಯಾವುದ್ಯಾವುದೋ ಕಾರಣವನ್ನು ಕೊಟ್ಟರು, ಒಟ್ಟಾರೆ ನಾವು ಕೊಟ್ಟಿದ್ದೀವಿ ಅಂತ ಮಾಡಿ ಸಂಪೂರ್ಣ ಅಖಂಡ ಭಾರತವನ್ನು ತುಂಡು ಮಾಡಿ ನಮ್ಮ ಕೈನಲ್ಲಿ ಕೊಟ್ಟು ಹೋದ್ರು. ಅವರು ಕೊಟ್ಟು ಹೋಗಿದ್ದು ಅನ್ನೋದಕ್ಕಿಂತ ನಾವು ಕಿತ್ಕೊಂಡಿದ್ವಿ. ಈ ದೇಶದಲ್ಲಿ ರಸ್ತೆಗಳಲ್ಲಿ ತಮ್ಮ ಓಡಾಡ್ಲಿಕ್ಕೆ ಬಿಡೋದಿಲ್ಲ ಜನ ಅಂತ ಅನಿಸ್ಬಿಟ್ಟಿತ್ತು. ಸ್ವಾಮಿ, ಈ ದೇಶದ ಜನಮಾನಸ ಯಾವತ್ತೂ ಕೂಡ ಮಲಗಿದ್ದಿರಲಿಲ್ಲ. ಇತಿಹಾಸದಲ್ಲಿ ಒಮ್ಮೆ ನೀವು ತೆಗೆದು ನೋಡಿ, ಪುಸ್ತಕಗಳನ್ನು ತೆಗೆದು ನೋಡಿ, ನಾವು ಇಷ್ಟು ವರ್ಷಗಳ ಕಾಲ ಗುಲಾಮರಾಗಿದ್ವಿ. ನಮ್ಮದು ಗುಲಾಮಿ ರಕ್ತ ಅಲ್ಲ ಕಂಡ್ರಿ, ಗುಲಾಮಿ ಇತಿಹಾಸ ನಮ್ದು ಅಲ್ಲೇ ಇಲ್ಲ, ನಮ್ದು ಹೋರಾಟದ ರಕ್ತ. ಮಹಮ್ಮದ್ ಘಜ್ನಿಯಿಂದ ಪ್ರಾರಂಭ ಮಾಡಿ ಇಲ್ಲಿ ಮೌಂಟ್ ಬ್ಯಾಟನ್ ತನಕನೂ ಕೂಡ ನಾವು ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಬಿಟ್ರೆ ಎಲ್ಲೂ ತಲೆ ತಗ್ಗಿಸಿ ಅವರನ್ನು ಒಪ್ಕೊಂಡಿದ್ದಿರಲಿಲ್ಲ, ಯಾರನ್ನೂ ಒಪ್ಕೊಂಡಿರಲಿಲ್ಲ. 1000 ವರ್ಷಗಳ ಸುದೀರ್ಘ ಹೋರಾಟ ನಮ್ಮದಾಗಿತ್ತು. 1000 ವರ್ಷಗಳ ಸುದೀರ್ಘ ಹೋರಾಟ ನಮ್ಮದಾಗಿತ್ತು. ಯೋಚನೆ ಮಾಡಿ ಸ್ವಾಮಿ, ಈಗ ಬರಬೇಕಾದ್ರಷ್ಟೇನೆ ನಮ್ಮ ಬಸವನಗೌಡ ಪಾಟೀಲ್ ಜೊತೆ ಹೀಗೆ ಮಾತಾಡ್ತಾ ಬಂದಿದ್ದ. ಮಂಡ್ಯ ಅಂದ್ರೆ ಏನು, ಹಳೆ ಮೈಸೂರು ಅಂದ್ರೆ ಏನು ಅಂತ ಹೆಜ್ಜೆ ಇಟ್ಟಿದಾರೋ ಅಲ್ಲೆಲ್ಲ ಅವರ ನವಾಬಗಿರಿ ಮಾಡಿದ್ದಾರೆ. ಮೈಸೂರಿನಲ್ಲಿ ಮಾತ್ರ ಆಗಲಿಕ್ಕೆ ಕೊಟ್ಟಿಲ್ಲ. ಅದಕ್ಕೆ ಕಾರಣ ಇಲ್ಲಿಯ ವೀರಮಣ್ಣು. ಇಲ್ಲಿ ನಾವು ಒಳಗೆ ತಲೆ ಹಾಕ್ಲಿಕ್ಕೆ ಕೊಟ್ಟೇ ಇಲ್ಲ. ಎಲ್ಲೆಲ್ಲಿ ಮುಸಲ್ಮಾನರು ಹೋಗಿ ಗದ್ದಿಗೆ ಮೇಲೆ ಕುತ್ಕೊಂಡ್ರು ಅಷ್ಟರ ನಂತರದಲ್ಲಿ ಅವ್ರದೇ ದರ್ಬಾರ ನಡೆದು ಹೋಗಿತ್ತು ನೋಡಿ, ಎಷ್ಟೋ ಕಡೆಗಳಲ್ಲಿ ನೋಡಿ. ಆದ್ರೆ ಇಲ್ಲಿ ಟಿಪ್ಪುನ ಜೊತೆಗೇನೆ ಅವನ ಸಮಾಧಿಯನ್ನು ಮಾಡಿ ಮುಗಿಸ್ಬಿಟ್ರು. ಅವನ ಮುಂದಿನ ತಲೆಮಾರು ಬರಲಿಕ್ಕೆ ಕೊಟ್ಟಿಲ್ಲ. ಈ ಹೆಮ್ಮೆ ಮೈಸೂರಿನ ಈ ವೀರಮಣ್ಣಿನ ಮಕ್ಕಳಿಗೆ ಸಲ್ಲಬೇಕು. ಬಲವಂತದಿಂದ ಮತಾಂತರ ಕೂಡ ಇಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ.
ಈ ಇತಿಹಾಸ ನಮಗೆ ಯಾರು ಹೇಳಿದಾರೆ ಕಣ್ರಿ? ಈ ಇತಿಹಾಸವನ್ನು ಯಾರು ನಮಗೆ ಹೇಳಿದ್ದಾರೆ? ಗುಲಾಮರ ಆಡಳಿತ, ಗುಲಾಮರ ಆಡಳಿತ. ನಾವು ಗುಲಾಮರಾಗಿ ಬದುಕಿದ್ವಿ. ಮೊದಲು ಮೊಘಲರು ನಮ್ಮ ದೇಶವನ್ನು ಆಳಿದ್ರು, ನಂತರದಲ್ಲಿ ಬ್ರಿಟಿಷರು ಆಳಿದ್ರು. ಬಿಸಿ ರಕ್ತನು ತಣ್ಣಗಾಗಿ ಹೋಗುತ್ತೆ. ಇವತ್ತಿನ ಈ ಸೋಗಲಾಡಿ ಇತಿಹಾಸಕಾರರು ಬರೆದಿರತಕ್ಕಂಥ ಇತಿಹಾಸವನ್ನು ನೋಡಿದ್ರೆ ನಮ್ಮ ಬಿಸಿ ರಕ್ತನು ತಣ್ಣಗಾಗಿ ಹೋಗುತ್ತೆ. ಹಾಗಿದ್ರೆ ನಮ್ದು ಏನಿರ್ಲಿಲ್ವಾ? ಪರಂಪರೆಯ ಅರಿವಿದ್ದವರು ಈ ಮಾತನ್ನು ಹೇಳೋದಿಲ್ಲ. ಪ್ರತಿ ವರ್ಷದ ವಿಜಯದಶಮಿಗೆ ನಾವು ನಮ್ಮ ಗಡಿಯನ್ನ ದಾಟಿ ದಂಡಯಾತ್ರೆಯನ್ನ ಕೈಗೆತ್ತಿಕೊಳ್ಳಲೇಬೇಕು. ಇದು ನಮ್ಮ ಸಂಪ್ರದಾಯ ಆಗಿತ್ತು. ಅದು ಯುದ್ಧ ಅಂತ ಅನಿಸ್ತಿರ್ಲಿಲ್ಲ. ಬದಲಾಗಿ ನಮ್ಮ ಆ ವಿಜಯದಶಮಿಯ ವೀರ ಘೋಷ ಆಗಿತ್ತು. ಅದಕ್ಕೋಸ್ಕರ ಗಡಿಯನ್ನ ದಾಟಿ ಹೋಗ್ತಿದ್ವಿ. ಇದನ್ನ ಪರಸ್ಪರ ಅಪನಂಬಿಕೆಯ ಯುದ್ಧ ಅಂತ ಕರೆದ್ರೆ ನಿಮ್ಮಂತ ಮೂರ್ಖರು ಮತ್ತೆ ಯಾರೂ ಇರ್ಲಿಕ್ಕಿಲ್ಲ ಇತಿಹಾಸಕಾರರೇ. ನಮ್ಮದು ಹೋರಾಟದ ಇತಿಹಾಸ. ಅದೆಷ್ಟು ರಕ್ತ ಈ ನೆಲದಲ್ಲಿ ಚೆಲ್ಲಿದೆ ಗೊತ್ತಿದೆಯಾ? ಅದೆಷ್ಟು ಜನ ಈ ದೇಶದ ವೀರಾಧಿ ವೀರರು, ಸಾಮಾನ್ಯರು, ಮಕ್ಕಳು, ಹೆಣ್ಮಕ್ಕಳು ಈ ದೇಶಕ್ಕೋಸ್ಕರ ಬಲಿಯಾದರು ಅಂತ ಇತಿಹಾಸವನ್ನು ನಾವೇನಾದ್ರೂ ತೆಗೆದು ನೋಡಿದ್ರೆ ಕಣ್ಣಲ್ಲಿ ನೀರು ಬರೋದಿಲ್ಲ ಕಣ್ರಿ, ಕಣ್ಣಲ್ಲಿ ರಕ್ತ ಬರಬೇಕು. ಅಂಥ ಒಂದು ದುರ್ದಮ್ಯ ಇತಿಹಾಸ ನಮ್ಮದು, ದುರ್ದಮ್ಯ ಇತಿಹಾಸ. ಆದ್ರೆ ನಮ್ಗೆ ಹೇಳ್ಕೊಟ್ಟಿದ್ದೇ ಬೇರೆ. ಚಿಕ್ಕವರು ಇರ್ಬೇಕಾದ್ರೆ ಒಂದು ಸಣ್ಣ ಕಥೆಯನ್ನು ಕೇಳ್ತಿದ್ವಿ. ಒಂದು ಸಿಂಹದ ಮರಿ ಕುರಿ ಮಂದೆ ಒಳಗಡೆ ಸೇರ್ಕೊಂಡ್ಬಿಟ್ಟಿತ್ತಂತೆ. ಅದಕ್ಕೆ ಸಿಂಹದ ಗರ್ಜನೆ ಕೂಡ ಮಾಡ್ಲಿಕ್ಕೆ ಮರ್ತು ಹೋಗ್ಬಿಟ್ಟಿತ್ತು. ಕುರಿ ತರನೇ ಕೂಗ್ತಾ ಇತ್ತು. ಇದೇನು ಸಿಂಹ ಈ ಕುರಿ ಮಂದೆ ಒಳಗಡೆ ಹುಲ್ಲು ತಿಂತಾ ಇದೆಯಲ್ಲ ಯಾಕೆ ಅಂತ ಅದಕ್ಕೆ ಅನಿಸ್ತಂತೆ. ಕರೆದು ಹೇಳ್ತಂತೆ, ಓ ಅಣ್ಣ, ನೀ ಸಿಂಹ, ನೀ ಕುರಿ ಅಲ್ಲ ಅಂತ. ಅದು ಒಪ್ಲಿಲ್ಲ ಪ್ರಾರಂಭದಲ್ಲಿ. ಇಲ್ಲ ನಾನು ಹಿಂಗೆ, ನನಗೆ ಊಟ ತಿಂಡಿ ಎಲ್ಲದನ್ನು ಕೊಟ್ಟು ಬೆಳೆಸಿದವರು ಇವ್ರನ್ನ ಹ್ಯಾಂಗ್ ಬಿಟ್ಟು ಬರಲಿ, ಇಲ್ಲ ನಾನು ಹಿಂಗೆ ಅಂತ. ಆಗ ಸಿಂಹ ಗರ್ಜನೆ ಹಾಕಿ ಸ್ವಲ್ಪ ಒಂದು ಕಪಾಳ ಕೊಡದು ಹೇಳ್ತಂತೆ. ಕುರಿಗೆ ಯಾರು ಕಪಾಳ ಹೊಡೆದಿರಲಿಲ್ಲ, ಸಿಂಹಕ್ಕೆ ಹೊಡೆದು ಗೊತ್ತು. ಅದಕ್ಕೋಸ್ಕರ ಆ ಸಿಂಹ ಇದಕ್ಕೊಂದು ಕಪಾಳ ಕೊಡದು ಹೇಳ್ತಂತೆ, ಮಗನೇ ನೀ ಸಿಂಹ ಅಂತ. ಅವಾಗ ಇದಕ್ಕೆ ಸಿಟ್ಟು ಬಂತಂತೆ ಅಂತಂತೆ. ಓ ಹೌದು, ನಾನು ಕುರಿ ತರ ಧ್ವನಿ ಇಲ್ಲ, ನಮ್ದು ಸಿಂಹದ ಧ್ವನಿ ಇದೆ, ಏನೋ ಬದಲಾವಣೆ ಇರಬೇಕು. ಹೋಗು ಆ ಕೆರೆಯಲ್ಲಿ ನಿನ್ನ ಮುಖ ನೋಡ್ಕೋ ಅಂತ. ಅಲ್ಲಿ ಹೋಗಿ ನೋಡ್ತಂತೆ, ಹೌದು ತನ್ನ ಮುಖ ಸಿಂಹದ ತರ ಕಾಣ್ತಾ ಇದೆ. ಹನುಮಂತನಿಗೆ ಜಾಂಬುವಂತ ಬೇಕಾಗತ್ತೆ. ಹಾಗೇನೆ ನಮ್ಮ ಹಿಂದೂ ಸಮಾಜಕ್ಕೆ ಯಾರಾದರೂ ಎಚ್ಚರಿಸೋರು ಬೇಕು. ಅಣ್ಣಂದ್ರೆ ನಿಮ್ಮ ಮೈನಲ್ಲಿ ಹರಿತಾ ಇರತಕ್ಕಂಥದ್ದು ಗುಲಾಮಿ ರಕ್ತ ಅಲ್ಲ, ಬದಲಾಗಿ ಶತಮಾನಗಳ ವೀರರ ರಕ್ತ ನಿಮ್ಮ ಮೈನಲ್ಲಿ ಹರಿತಾ ಇದೆ ಅಂತ ನೆನಪಿಸ್ತಕ್ಕಂಥವ್ರೊಬ್ರು ಬೇಕು ಈ ದೇಶಕ್ಕೆ. ಆಗ ಮಾತ್ರ ಆಂಜನೇಯ ಸಮುದ್ರವನ್ನು ಉಲ್ಲಂಘನೆ ಮಾಡ್ತಾನೆ. ಜಗತ್ತು ನಮಗೋಸ್ಕರ ಇವತ್ತು ಕಾಯ್ತಾ ಇದೆ. ಎಷ್ಟು ಹೇಳಿದ್ರು ನಮಗೆ, ಎಷ್ಟು ಜರದ್ರು. ಭಾರತ ಮೂಢನಂಬಿಕೆಗಳ ಕಂತೆ, ಭಾರತ ಸಂಪ್ರದಾಯವಾದಿಗಳ ದೇಶ, ಭಾರತ ಅಭಿವೃದ್ಧಿ ಇಲ್ಲದ ನಾಡು, ಹಾವಾಡಿಗರ ದೇಶ. ನಾಸಾದವರು ನಕ್ಷತ್ರಗಳನ್ನ ಅಧ್ಯಯನ ಮಾಡೋಕ್ಕಿಂತ ಮುಂಚೆನೆ ಈ ದೇಶದಲ್ಲಿ ನಕ್ಷತ್ರಗಳ ದೂರವನ್ನು ಕೂಡ ಲೆಕ್ಕ ಮಾಡಿ ಹೇಳಿದ್ರು. ಸೂರ್ಯನಿಂದ ಚಂದ್ರನಿಗೆ, ಚಂದ್ರನಿಂದ ಭೂಮಿಗೆ ಇರತಕ್ಕಂಥ ಅಂತರಗಳನ್ನು ಹೇಳಿದ್ರು, ಗ್ಯಾಲಾಕ್ಸಿಗಳ ಬಗ್ಗೆ ಹೇಳಿದ್ರು. ಇದು ಯಾರು ಮೂಢನಂಬಿಕೆಗಳ ಕಂತೆಗಳ ದೇಶ ಈ ತರ ಜ್ಞಾನವನ್ನು ಕೊಡೋದಿಲ್ಲ ಕಣ್ರಿ. ಇವತ್ತು ನಾಸಾದವರು ಕೂಡ ಇದನ್ನು ಒಪ್ಕೊಂತಾರೆ. ನಾಸಾ ಶುರುವಾಗೋಕ್ಕಿಂತ ಮುಂಚೆನೆ ನಮ್ಮ ದೇಶದಲ್ಲಿ ಪಂಚಾಂಗವನ್ನ ಬರಿತಾ ಇದ್ರು. ಒಂದು ಕ್ಷಣ ಕೂಡ ಗ್ರಹಣ ಹೆಚ್ಚು ಕಡಿಮೆ ಆಗೋದಿಲ್ಲ, ಒಂದು ಕ್ಷಣ ಕೂಡ ಸೂರ್ಯ ಚಂದ್ರರ ಉದಯ ವ್ಯತ್ಯಾಸ ಆಗೋದಿಲ್ಲ. ಅದ್ಭುತವಾಗಿರತಕ್ಕಂತಹ ಗಣಿತವನ್ನ ಕೊಟ್ಟಿದ್ದು ಈ ಭಾರತ. ಇದು ಸಂಪ್ರದಾಯವಾದಿಗಳ ದೇಶ ಅಲ್ಲ, ಬದಲಾಗಿ ಗಣಿತಜ್ಞರ ದೇಶ, ವಿಜ್ಞಾನಿಗಳ ದೇಶ. ವಿಮಾನವನ್ನು ಹಾರಿಸಿದ್ರು. ಇತಿಹಾಸದಲ್ಲಿ ಓದೋದು, ರೈಟ್ ಬ್ರದರ್ಸ್
ಅವರು ವಿಮಾನವನ್ನ ಹಾರಿಸಿದ್ರು ಅಂತ. ಆದ್ರೆ ಇದೇ ಕರ್ನಾಟಕದ ಶ್ರೀನಿವಾಸ ಶಾಸ್ತ್ರಿ ಮತ್ತು ಶಿವಕರ್ ತಾಲ್ಪಡೆ ಮುಂಬಯಿಯ ಚೌಪಾಟಿಯಲ್ಲಿ 1.5 ತಾಸು ವಿಮಾನವನ್ನ ಹಾರಾಟ ನಡೆಸಿದ್ರು, ಸುಮಾರು 10 ವರ್ಷಗಳಿಗಿಂತಲೂ ಮುಂಚೆ. ರೈಟ್ ಸಹೋದರರು ವಿಮಾನವನ್ನು ಹಾರಿಸೋಕ್ಕಿಂತ 10 ವರ್ಷಗಳಿಗಿಂತ ಮುಂಚೆ ಮುಂಬೈನ ಚೌಪಾಟಿ ಬೀಚ್ನಲ್ಲಿ ವಿಮಾನವನ್ನು 1.5 ತಾಸುಗಳ ಕಾಲ ಯಶಸ್ವಿಯಾಗಿ ಹಾರಾಟವನ್ನು ನಡೆಸಿದ್ರು ಶಿವಕರ್ ತಾಲ್ಪಡೆ. ಅಲ್ಲಿರ್ತಕ್ಕಂಥ ಜನ ಭಾರತ ಮಾತಾ ಕಿ ಜೈ ಅಂತ ಕೂಗ್ಲಿಕ್ಕೆ ಶುರು ಮಾಡಿದ್ರು. ಬ್ರಿಟಿಷರು ಗೋಲಿಬಾರ್ ಮಾಡಿದ್ರು. ಆ ಗೋಲಿಬಾರ್ನಲ್ಲಿ ಶಿವಕರ್ ತಾಲ್ಪಡೆ ಅವರ ಹೆಂಡತಿ ಕೂಡ ಸಾವಿಗೀಡಾದ್ಲು. ಅದೇ ದುಃಖದಲ್ಲಿ ಶಿವಕರ್ ತಾಲ್ಪಡೆ ಒಂದು ರೀತಿಯ ಮತಿಭ್ರಮಣೆ ಆದಂಗ ಆಯ್ತು. ಅವರು ಬರೆದಿಟ್ಟಿರ್ತಕ್ಕಂಥ ಆ ಒಂದು ಅಧ್ಯಯನ ಪೂರ್ಣ ವರದಿಯನ್ನ ಇವತ್ತೂ ಕೂಡ ನಾವು ಬ್ರಿಟನ್ನಿನ ಲೈಬ್ರರಿಗಳಲ್ಲಿ ನೋಡಬಹುದು. ಭೂಮಿ ದುಂಡಗಿದೆ ಅಂತ, ಭೂಮಿ ಗೋಲಾಕಾರವಾಗಿದೆ ಅಂತ ಗೆಲಿಲಿಯೋ ಹೇಳಲಿಲ್ಲ ಕಣ್ರಿ. ಕಳೆದ ಸಾವಿರ ವರ್ಷಗಳಿಗಿಂತ ಮುಂಚೆನೆ ಭೂಮಿ ದುಂಡಗಾಗಿದೆ, ನವಗ್ರಹಗಳಿದಾವೆ, ನಕ್ಷತ್ರ ಲೋಕಗಳಿದಾವೆ, ಗ್ಯಾಲಾಕ್ಸಿಗಳಿದಾವೆ. ಋಗ್ವೇದದಲ್ಲಿ ನಾಸದೀಯ ಸೂಕ್ತ ಅಂತ ಬರುತ್ತೆ, ಸೃಷ್ಟಿ ಸೂಕ್ತ ಅಂತ ಬರುತ್ತೆ. ಸೃಷ್ಟಿ ಹೇಗೆ ಪ್ರಾರಂಭಗೊಂಡಿತು ಇದನ್ನು ಅತ್ಯಂತ ವಿಸ್ತೃತವಾಗಿ ಹೇಳ್ತಾರೆ. ಇವತ್ತಿನ ಬಿಗ್ ಬ್ಯಾಂಗ್ ಥಿಯರಿ, ಜಗತ್ತಿನ ಎಲ್ಲಾ ದೇಶಗಳು ಸೇರ್ಕೊಂಡು ಏನು ಬಿಗ್ ಬ್ಯಾಂಗ್ ಥಿಯರಿಯನ್ನ, ಬ್ಲಾಕ್ ಹೋಲ್ ಥಿಯರಿಯನ್ನ ಸ್ಟೀಫನ್ ಹಾಕಿನ್ಸ್ ನಂತಹ ವಿಜ್ಞಾನಿಗಳು ಕೂಡ ಬರೆದಿಟ್ಟಿದ್ದಾರೆ. ಅದಕ್ಕಿಂತ ಸಾವಿರ ವರ್ಷಗಳ ಮುಂಚೆ ನಾಸದೀಯ ಸೂಕ್ತಗಳಲ್ಲಿ ಇದನ್ನ ಹೇಳಿದ್ರು ನಮ್ಮ ಜನ. ಹಿಂದೂ ಅಂದ್ರೆ ಯಾರು? ಯಾರೋ ನಮ್ಮ ದೇಶಕ್ಕೆ ದಾಳಿ ಮಾಡಲಿಕ್ಕೆ ಬಂದಿರತಕ್ಕಂಥವ್ರ ನಾಲಿಗೆ ಹೊರಳಲಿಲ್ಲ, ಅದು ಸಿಂಧು ಹೋಗಿ ಹಿಂದೂ ಆಯ್ತು, ಏನೇನೋ ಕತೆ ಕಟ್ಟಿ ಹಿಡಿದು ಯಾರ್ದೋ ನಾಲಿಗೆ ಹೊರಳಲಿಲ್ಲ. ಅವರು ಮಾಡಿರೋ ತಪ್ಪಿಗೆ, ಅವರ ನಾಲಿಗೆ ಮಾಡಿರೋ ತಪ್ಪಿಗೆ ನಾವು ಹಿಂದೂಗಳಾದ್ವಿ ಅಂತ ನಮ್ಮ ತಲೆಯಲ್ಲಿ ಕಟ್ಟಿದ್ರು. ಹೌದ್ ತಾನೇ ಇದು? ಸ್ವಾಮಿ ಹೀನಂ ದೂಷಯತಿ ಇತಿ ಹಿಂದೂ. ಅದಕ್ಕಿಂತಲೂ ಈ ಜಗತ್ತು ಕಣ್ಣು ಬಿಡೋಕ್ಕಿಂತ ಮುಂಚೆನೂ ಕೂಡ ಈ ದೇಶ ಹಿಂದೂ ದೇಶ ಆಗಿತ್ತು. ನಮ್ಮ ಅನೇಕ ಸಾವಿರ ಗ್ರಂಥಗಳು ಅದನ್ನ ಸಾರಿ ಹೇಳ್ತವೆ. ಹಿಂದೂ ಅಂದ್ರೆ ಏನು? ಇದೊಂದು ಸಮುದಾಯದ ಹೆಸರಲ್ಲ, ಇದೊಂದು ಜಾತಿ ಹೆಸರಲ್ಲ. ಹೀನಂ ದೂಷಯತಿ ಇತಿ ಹಿಂದೂ. ದೂಷಿಸ್ತಾರೆ, ಯಾರು ಕೆಟ್ಟದ್ದನ್ನ ವಿರೋಧಿಸ್ತಾರೆ, ಯಾರು ದುಷ್ಟತೆಯನ್ನ ವಿರೋಧಿಸ್ತಾರೆ, ಅಂಥವನು ಹಿಂದೂ ಅಂತ ನಮ್ಮ ಸಂಸ್ಕೃತ ಸಾಹಿತ್ಯಗಳಲ್ಲೇ ಹೇಳಿತ್ತು. ಇವತ್ತು ಹಿಂದೂ ಅಂತಂದ್ರೆ ಕೆಲವರು ಕಿವಿಗೆ ಬಿಸಿ ಮಾಡಿದ ಸೀಸವನ್ನು ಹೊಯ್ದಂಗಾಗತ್ತೆ. ಇಲ್ಲ, ನಾವು ಜಾತ್ಯಾತೀತರು, ಅಪ್ಪ ಅಮ್ಮನ ಪರಿಚಯ ಇಲ್ಲದೆ ಇರತಕ್ಕಂಥವ್ರು ಮಾತ್ರ ಜಾತ್ಯಾತೀತರು ಅಂತ ಹೇಳ್ಕೊಂತಾರೆ. ಮೊದಲು ನಿಮ್ಮ ಎದೆ ಮುಟ್ಕೊಂಡು ನೋಡ್ಕೊಳ್ಳಿ. ಜಾತ್ಯಾತೀತರು ಅಂತ ಹೇಳ್ಕೊಳ್ತಕ್ಕಂಥ ಬುದ್ಧಿಜೀವಿಗಳೇ, ದುರ್ಬುದ್ಧಿಜೀವಿಗಳೇ, ಮೊದಲು ನಿಮ್ಮ ಎದೆ ಮುಟ್ಟಿ ನೋಡ್ಕೊಳ್ಳಿ. ನಿಮಗೂ ಅಪ್ಪ ಅಮ್ಮ ಇದ್ದಾರೆ. ಅಪ್ಪ ಅಮ್ಮ ಇಲ್ಲದೆ ಇದ್ರೆ, ಅಪ್ಪನ ಪರಿಚಯ ಇಲ್ಲದೆ ಇದ್ರೆ ಹೇಳ್ಕೊಳ್ಳಿ ನೀವು ಜಾತ್ಯಾತೀತರು ಅಂತ. ನಾನಂತೂ ಜಾತ್ಯತೀತ ಅಲ್ಲ. ಇಲ್ಲಿ ಸೇರಿರ್ತಕ್ಕಂಥವ್ರು ಯಾರು ಜಾತ್ಯತೀತರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅವ್ರಿಗೆಲ್ಲರಿಗೂ ಅಪ್ಪ ಅಮ್ಮನ ಪರಿಚಯ ಇದೆ. ಆದ್ರೆ ನಮ್ಮ ದೇಶದಲ್ಲಿ ನಮ್ಮ ಸುತ್ತಮುತ್ತಲೇ ಕಲಮುದಿದ್ದಾರೆ, ನಾವು ಜಾತ್ಯತೀತರು. ಎಂತ ಹೇಳ್ಬೇಕಣ್ಣ, ಯಾರಾದ್ರೂ ಬೈದ್ರೆ ನಮಗ್ ತಲೆ ಕೆಡುತ್ತೆ, ಆದ್ರೆ ನಮಗ್ ನಾವೇ ಬೈಕೊಂಡ್ಬಿಡೋದು ನಾವು ಇಂಥ ಮಕ್ಕಳು ಅಂತ. ನನಗೇನು ಗೊತ್ತಿರಲಿಲ್ಲ. ನಾನಿಲ್ಲಿ ಕಾರ್ಯಕ್ರಮ ತನಕನೂ ಬರ್ತೀನಿ ಅಂತ ನನಗೇನು ಗೊತ್ತಿರಲಿಲ್ಲ. ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಹೋಗಬೇಕು ಅಷ್ಟೇ ಗೊತ್ತಿತ್ತು ನನಗೆ. ಆದ್ರೆ ಅದೇನೋ ಪ್ರೀತಿ ವಿಶ್ವಾಸ ಇಲ್ಲಿ ತನಕ ಎಳ್ಕೊಂಡ್ಬಂತು. ಒಂದೆರಡು ಮಾತಾಡ್ಬೇಕಾದ್ರೆ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳವರು ಎಲ್ಲರೂ ಬಂದರು. ಅವ್ರು ಹೇಳಿದ್ರು ಇವತ್ತು ಬೆಂಕಿ ಬೀಳ್ತದ್ರಿ ಕರ್ನಾಟಕಕ್ಕೆ ಅಂತ. ಯಾರಿಗೆ ಎಲ್ಲಿಗೆ ಬೆಂಕಿ ಬಿದ್ರೇನು ಸ್ವಾಮಿ, ಈ ಸಮಾಜ ಸರಿಯಾಗಿ ಆದ್ರೆ ಸಾಕಷ್ಟೇ.
ಯಾರ ಕಡ್ಡಕ್ಕೆ ಬೆಂಕಿ ಬೀಳ್ತದೋ, ಯಾರ ಅಂಡರ್ವೇರಿಗೆ ಬೆಂಕಿ ಬೀಳ್ತದೋ ಅಥವಾ ನಾನೇನು ಮಾಡಲಿ. ಸಮಾಜದಲ್ಲಿ ಬದಲಾವಣೆ ಆಗಬೇಕು, ಸಮಾಜ ಒಟ್ಟಾಗಬೇಕು, ಸಮಾಜ ಎದ್ದಿತ್ಕೋಬೇಕು. ಈ ಜಾತಿಯ ಮುಖವಾಡದ ಬದುಕಿನಿಂದ ಹೊರಗಡೆ ಬರಬೇಕು. ಹಿಂದೂ ಸಮಾಜ ಒಂದಾಗಿ ನಿಂತ್ಕೋಬೇಕು. ಈ ಜಾತಿ ನಮಗೆ ನಮ್ಮ ಸಂಪ್ರದಾಯದಿಂದ ಬಂದಿರತಕ್ಕಂಥದ್ದಲ್ಲ, ಬಂದಿರತಕ್ಕಂಥ ಎಲ್ಲೋ ವಿಕಾರ ಇದು, ವಿಕೃತಿ ಇದು. ಇದು ನಮ್ಮ ಯಾವುದೇ ಧರ್ಮಶಾಸ್ತ್ರಗಳಲ್ಲಿಯೂ ಹೇಳಿಲ್ಲ, ಯಾವುದೇ ಇತಿಹಾಸದ ಪುಟಗಳಲ್ಲಿಯೂ ಕೂಡ ಜಾತಿಯ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಈ ದೇಶದಲ್ಲಿ ಜಾತಿಯ ವಿಷಬೀಜವನ್ನ ಅತ್ಯಂತ ಅಧಿಕೃತವಾಗಿ ಹುಟ್ಟು ಹಾಕಿದ್ದು ಬ್ರಿಟಿಷರು. ಅಧಿಕೃತವಾಗಿ ಹುಟ್ಟು ಹಾಕಿದ್ದು ಬ್ರಿಟಿಷರು. ನೀವು ನೋಡಿ, ಸಮಾಜದಲ್ಲಿ ನೀವು ಎಷ್ಟೇ ಬೇಕಾದ್ರೂ ಒಳ್ಳೇದು ಹೇಳಿ, ಹಾಕೊಂಡು ಬರುತ್ತೆ ಅಂತಂದ್ರೆ ಜನರ ಸ್ವಭಾವ ಕಟ್ರೂಟ್ ಹುಡುಕ್ತಕ್ಕಂಥ. ಅವರಿಗೆ ದಿವಸ ಹಾಲು ಕುಡಿದ್ರೆ ಶರೀರಕ್ಕೆ ಒಳ್ಳೇದು ಅಂತಂದ್ರೆ ಅವರಿಗೆ ಅರ್ಥ ಆಗೋದಿಲ್ಲ, ಆಲ್ಕೋಹಾಲೇ ಬೇಕು ಅವರಿಗೆ. ಇದು ಯಾರು ರೆಕಮೆಂಡ್ ಮಾಡಿದ್ದಲ್ಲ, ಯಾರು ಹೇಳಿದ್ದಲ್ಲ, ಆದ್ರೆ ಅದ್ರ ಇದ್ರೇನೆ ಕಿಕ್ ಹೊಡೆಯುತ್ತೆ. ಹಾಲು ಕಿಕ್ ಹೊಡೆಯುವುದಿಲ್ಲ, ಏನ್ ಮಾಡುದು? ಜನರಿಗೆ ಯಾವತ್ತೂ ಕೂಡ ವಿಕೃತಿಗಳೇ ಬೇಕು, ಅದೇ ಯಾವತ್ತೂ ಕೂಡ ಇಷ್ಟ ಆಗತ್ತೆ. ಆದ್ರೆ ಅದು ಬದುಕಲ್ಲ, ಅದು ಬದುಕಲ್ಲ. ಬದುಕಿನ ರೀತಿ ಬೇರೆ ಇರುತ್ತೆ, ಬದುಕಿನ ಓಘ ಬೇರೆ ಇರುತ್ತೆ, ರೀತಿ ನೀತಿ ಸಿದ್ಧಾಂತ ಅದು ಬೇರೆ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋ ಗೊಡವೆಗೆ ಹೋಗದಿದ್ರೆ ಎಣ್ಣೆನೇ ಬದುಕಾಗತ್ತೆ. ಎಣ್ಣೆಗೂ ಬೆಣ್ಣೆಗೂ ವ್ಯತ್ಯಾಸ ಇದೆ. ಬೆಣ್ಣೆ ತಿಂದ್ರೆ ಶಕ್ತಿ ಬರುತ್ತೆ, ಎಣ್ಣೆ ಹೊಡೆದ್ರೆ ಕಿಕ್ಕು ಬರುತ್ತಲ್ವಾ? ಜನರಿಗೆ ಯಾವತ್ತೂ ಕೂಡ ವಿಕೃತಿ ತುಂಬಾ ಇಷ್ಟ, ಬೇಗ ಆ ದಾರಿಯಲ್ಲಿ ಹೋಗ್ಬಿಡ್ತಾರೆ. ಈ ಜಾತಿಗಳು ಬಂದಿದ್ದು ಹೀಗೇನೆ. ನಮ್ಮ ಧರ್ಮ ಸಂಪ್ರದಾಯ ಇದರ ಹೊರತಾಗಿ ಯಾವ್ಯಾವ ಕೆಲಸ ಮಾಡ್ತಾ ಇದ್ರು ಅಂಥವರೆಲ್ಲರೂ ಒಂದೊಂದು ಜಾತಿ ಆದ. ಏನೆಲ್ಲ ಕೆಲಸ ಮಾಡ್ತಾ ಇದ್ರು ಅಂಥವರೆಲ್ಲರೂ ಒಂದು ಜಾತಿ ಅಂತ ಪರಿಗಣಿಸಲ್ಪಟ್ಟರು. ಎಲ್ಲಿಯೂ ಕೂಡ ನಮ್ಮ ಜಾತಿಯ ಬಗ್ಗೆ ನಮ್ಮ ಧರ್ಮ ಸಂಸ್ಕೃತಿಯಲ್ಲಿ ಹೇಳೇ ಇಲ್ಲ. ಸಮಯ ಇದ್ದಾಗ ಇನ್ನೊಮ್ಮೆ ಅದರ ಬಗ್ಗೆ ಅಧಿಕೃತವಾಗಿ ಅತ್ಯಂತ ವಿಸ್ತೃತವಾಗಿ ನಿಮ್ಮ ಮುಂದುಗಡೆ ವಿಷಯವನ್ನು ಹಂಚ್ಕೊಂತೀನಿ. ಆದರೆ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ತುಂಬಾ ಜನ ಇದ್ದಾರೆ, ನನಗೂ ಕೂಡ ಸ್ವಲ್ಪ ಮುಂದೆ ಹೋಗಬೇಕಾಗಿದೆ. ಇವತ್ತಿನ ಈ ಒಂದು ಬಲಿದಾನದ ದಿವಸದ ನೆನಪಿನ ಸಮಾರಂಭದಲ್ಲಿ ನಮ್ಮೆಲ್ಲರಲ್ಲಿ ಕಳಕಳಿ ವಿನಂತಿ ಇಷ್ಟೇ, ಅವರ ಬಲಿದಾನ ಯಾವತ್ತೂ ಕೂಡ ವೇಸ್ಟ್ ಆಗಬಾರದು. ಅವರು ತಮ್ಮ ರಕ್ತವನ್ನ ಕೊಟ್ಟು ನಮಗೆಲ್ಲರಿಗೂ ಹಂಚಿ ಹೋಗಿರತಕ್ಕಂಥ ಸ್ವಾತಂತ್ರ್ಯ ಸ್ವಚ್ಛಂದತೆಯ ಹೆಸರಿನಲ್ಲಿ ಯಾವತ್ತೂ ಕೂಡ ನಗೆಪಾಟಲಿಗೆ ಈಡಾಗಬಾರದು. ಸ್ವಾತಂತ್ರ್ಯದ ಅರ್ಥವೇ ಗೊತ್ತಿಲ್ಲದೆ ಸ್ವಚ್ಛಂದತೆಯೇ ಸ್ವಾತಂತ್ರ್ಯ ಅಂದ್ಕೊಂಡು ಬದುಕ್ತಾ ಇರತಕ್ಕಂಥ ಸಮಾಜ ಇವತ್ತಿದೆ. ಸ್ವಾತಂತ್ರ್ಯದ ಅರ್ಥವೇ ಗೊತ್ತಿಲ್ಲ. ಇದು ಆಗಬಾರದು. ದಯವಿಟ್ಟು ಮುಂದಿನ ದಿನ ನಮ್ಮದು ಬೆಳಕಿನ ದಿನಗಳಾಗಿರಲಿ. ಯಾರು ನಮಗೆ ದಾರಿ ತೋರಿಸಿ ಹೋಗಿದ್ದಾರೆ ಅವರ ಬದುಕಿನ ಬೆಳಕಿನಲ್ಲಿ ನಮ್ಮೆಲ್ಲರ ಬದುಕು ನಡೆಯುವ ಹಾಗಾಗಲಿ ಅಂತಕ್ಕಂಥ ಒಂದು ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಹೆಚ್ಚು ಮಾತಾಡಿದ್ದಿದ್ರೆ ದಯವಿಟ್ಟು ಕ್ಷಮಿಸಿ. ಸಮಯ ಆಗಿದೆ. ಅದಕ್ಕೋಸ್ಕರ ವೇದಿಕೆಯಲ್ಲಿರ್ತಕ್ಕಂಥ ಇನ್ನಿತರ ಎಲ್ಲ ಹಿರಿಯರಿಗೆ ನಾನು ಕ್ಷಮೆಯನ್ನು ಕೇಳ್ತಾ ಅವರಿಗೋಸ್ಕರ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೀನಿ. ಕರೆದು ಎರಡು ನುಡಿಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರತಕ್ಕಂಥ ಸಂಘಟಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ವಂದೇ 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 ಭಾರತ್ ಮಾತಾ ಕಿ